ಗೋಹತ್ಯೆ ನಿಲ್ಲಬೇಕಾ? ಗೋವಿಗೆ ಒಂದು ಪೂಜನೀಯ ಸ್ಥಾನ ಸಿಗಬೇಕಾ? ಹಾಗಾದರೆ ವಿಡಿಯೋ ನೋಡಿ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಇದೇ ಏಪ್ರಿಲ್ ತಿಂಗಳು 27ನೇ ತಾರೀಕಂದು ಗೋಮಾತಾ ಗೌರವ ದಿನ ಅಂತ ಆಚರಣೆ ಮಾಡಬೇಕು ಅಂತ ನಮ್ಮೆಲ್ಲರ ಮನವಿಯಾಗಿದೆ. ಯಾಕಿಷ್ಟು ಗೋವಿಗೆ ಅತ್ಯಂತ ಪ್ರಾಮುಖ್ಯತೆ ಕೊಡಲಾಗ್ತದೆ ಅಂತ ಹೇಳಿದ್ರೆ, ಭಾಗವತದ ಪ್ರಕಾರ ಭಗವಂತ ಗೋ ಬ್ರಾಹ್ಮಣ ಹಿತಾಯಚ ಅಂತ, ಅಂದರೆ ಭಗವಂತನಿಗೆ ಗೋವುಗಳು ಜ್ಞಾನಿಗಳಂದರೆ ಇಷ್ಟ ಅಂತ. 10ನೇ ಸ್ಕಂದದಲ್ಲೇ ಭೂದೇವಿ ಏನು ಮಾಡ್ತಾಳೆ, ಗೋವಿನ ರೂಪದಲ್ಲಿ ಹೋಗಿ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತಾಳೆ, ಈ ಭೂಭಾರ ಹರಣ ಮಾಡುವಂತ. ನೋಡಿ, ಶ್ರೀದೇವಿ ಭೂದೇವಿಯರು ಭಗವಂತನ ಹೆಂಡತಿಯರು. ಸಾಮಾನ್ಯವಾಗಿ ಗಂಡ ಹೆಂಡತಿ ಪ್ರಿಯವಾದವಳು, ಅವಳ ಮಾತನ್ನು ಕೇಳುವುದುಂಟು. ಆದರೆ ಹೆಂಡತಿಯಾದಂತಹ ಭೂದೇವಿ ಗೋವಿನ ರೂಪದಲ್ಲಿ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಇಡ್ತಾಳೆ. ಯಾಕೆ ಗೊತ್ತಾ? ಹೆಂಡತಿಗಿನ ಭಗವಂತನಿಗೆ ಪ್ರಿಯವಾದದ್ದು ಯಾವುದು ಅಂತ ಹೇಳಿದ್ರೆ ಗೋವುಗಳು. ಆ ಮುಗ್ಧ ಮನಸ್ಸು ಅಂತ ಭಗವಂತನಿಗೆ ಶುದ್ಧ ಮನಸ್ಸು ಅಂತ ಇಷ್ಟ. ಹಾಗಾಗಿ ಗೋರೂಪ ತಗೊಂಡು ಹೋದ್ಲು. ಎಷ್ಟು ಪ್ರಾಮುಖ್ಯತೆ ಇದೆ. ಗೋಮಾತೆಯ ಗೌರವ ಅಭಿಯಾನದ ಪ್ರಮುಖ ಉದ್ದೇಶಗಳು 3 ಇದೆ. ಮೊದಲನೆಯದು ಗೋಸೇವೆ, ಅಂದರೆ ಗೋವಿನ ಬಗ್ಗೆ ಮತ್ತಷ್ಟು ಸಂಶೋಧನೆಗಳು ನಡೀಬೇಕು ಮತ್ತು ಅನುದಾನವನ್ನು ಖಚಿತಪಡಿಸುವಂಥದ್ದು. 2ನೇದಾಗಿ ಗೋಹತ್ಯೆಯನ್ನು ಭಾರತಾದ್ಯಂತ ಸಂಪೂರ್ಣವಾಗಿ ರದ್ದುಗೊಳಿಸುವಂಥದ್ದು. 3ನೇದಾಗಿ ಗೋವಿಗೆ ಗೌರವವನ್ನು ಕೊಡುವಂಥದ್ದು. ಗೋವು ರಾಷ್ಟ್ರೀಯ ತಾಯಿ ಎಂಬುದಾಗಿ ಕರೆಯುವಂಥದ್ದು, ಗೋವಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಒಂದು ಮನವಿ ಪತ್ರವನ್ನು ತಹಸೀಲ್ದಾರ್ಗೆ ಹೋಗಿ ಕೊಡುವಂಥದ್ದು. ಯಾರಿಗೆ ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ, ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಇಷ್ಟು ಸೇರಿಸಿ ಮನವಿ ಪತ್ರವನ್ನು ತಹಸೀಲ್ದಾರ್ಗೆ ಹೋಗಿ ಕೊಡುವಂಥದ್ದು. 2ನೇದಾಗಿ ನಿಮ್ಮ ಸ್ಟೇಟಸ್ಗಳಲ್ಲಿ ಮನವಿ ಪತ್ರವನ್ನು ಹಾಕ್ಕೊಂಡು ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಟ್ಯಾಗನ್ನು ಮಾಡುವಂಥದ್ದು. ಫಾರ್ಮ್ಯಾಟ್ ಬೇಕಿದ್ದಲ್ಲಿ ನನಗೆ DM ಮಾಡಿ ನಾನು ಕಳಿಸ್ಕೊಡ್ತೀನಿ. 3ನೇದಾಗಿ ಸ್ಕ್ರೀನಲ್ಲಿ ಬರ್ತಿರುವಂತಹ ನಂಬರ್ಗೆ ನೀವು ಮಿಸ್ಡ್ ಕಾಲ್ ಕೊಡಿ. ವಿಶೇಷ ಸೂಚನೆ ಏನು ಅಂತ ಹೇಳಿದ್ರೆ, ಯಾರು ಇದಕ್ಕೆ ದೇಣಿಗೆಯನ್ನು ಕೊಡುವಂತಿಲ್ಲ. ಮತ್ತು ಯಾರ ಸಂಘಟನೆ ಅಡಿಯಲ್ಲೂ ಇದು ನಡೀತಾ ಇಲ್ಲ. ಇದಕ್ಕೆ ಅಧ್ಯಕ್ಷರಾಗಿರುವಂಥದ್ದು ಆ ಶಿವನ ವಾಹನವಾಗಿರುವಂತಹ ನಂದಿಯೇ ಇದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾನೆ. ಮತ್ತು ಯಾರ ನೇತೃತ್ವದಲ್ಲೂ ಇದು ನಡೀತಾ ಇಲ್ಲ. ಅಹಿಂಸಾತ್ಮಕವಾಗಿರುವಂಥ ಹೋರಾಟ ಆಗಿದೆ. ಮತ್ತು ಈ ಅಭಿಯಾನ ಯಾವುದೇ ಪಕ್ಷ ಅಥವಾ ಸರ್ಕಾರವನ್ನು ವಿರೋಧ ಮಾಡ್ತಾ ಇಲ್ಲ. ಇಷ್ಟು ವಿಶೇಷ ಸೂಚನೆ ಆಗಿದೆ. ನಿಮಗೆ ಮತ್ತಷ್ಟು ಮಾಹಿತಿ ಬೇಕಿದ್ದಲ್ಲಿ ಜೈ ಗೋಮಾತಾ ಅಂತ ಹಾಕಿ ನಾನು ಕಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮಸ್ಕಾರ.